ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಟ್ಯಾರೋ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಮುಂದಿನ ಫ್ಯೂಚರ್ ಹೇಗಿರುತ್ತೆ, ನೀವು ಇಷ್ಟಪಡುವ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನಿದೆ ಹಾಗೂ ಫ್ಯೂಚರ್ ಹೇಗಿರುತ್ತೆ ಎಲ್ಲ ಕುರಿತಾಗೂ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಅವರ ಇಂಟೆನ್ಷನ್ಸ್ ಏನಾಗಿದೆ, ಉದ್ದೇಶ ಏನಿದೆ, ಇದ್ರ ಬಗ್ಗೆನೇ ರೀಡಿಂಗ್ ಇರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ ಇಸ್ ವೆರಿ ಮಚ್ ರಿಕ್ವೈರ್ಡ್ ಫಾರ್ ಮೀ. ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ಕೂಡ ತುಂಬಾ ಮ್ಯಾಟರ್ ಆಗುತ್ತೆ. 10 ಲ್ಯಾಕ್ ಸಬ್ಸ್ಕ್ರೈಬರ್ಸ್ನ ರೀಚ್ ಆಗಬೇಕು ಅಂದರೆ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಕೂಡ ನನಗೆ ಮುಖ್ಯವಾಗುತ್ತೆ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಈ ವಿಚಾರವಾಗಿ. ಇದೇ ನನಗೆ ಮೋಟಿವೇಶನ್. ಈ ಒಂದು ಹೆಲ್ಪ್ ನಾನು ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ. ಪ್ಲೀಸ್ ಡೂ ಇಟ್ ಫಾರ್ ಮೀ. ಐ ಹೋಪ್ ಯು ಸೆಲೆಕ್ಟೆಡ್. ನೀವು ಇಲ್ಲಿ 2 ಕಾರ್ಡ್ ಪೈಲಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿದ್ದೀರಾ ಅಂತ ಭಾವಿಸ್ತೀನಿ. ಅದಕ್ಕೆ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದ್ರೂ ತಗೋಬಹುದು ಅಥವಾ ನೀವು ಆಫೀಸ್ಗಾದ್ರೂ ಬಂದು ಪಡಿಬಹುದು. ಎಂದಿನಂತೆ ನಾನು ಮೊದಲನೇ ಕಾರ್ಡ್ ಪೈಲ್ನ ರೀಡಿಂಗ್ ಮಾಡ್ತಾ ಇದ್ದೀನಿ. ನೀವು ಇಷ್ಟಪಡುವಂತಹ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನಿದೆ, ಪರ್ಸನ್ನ ಮೈಂಡಲ್ಲಿ ನಿಮ್ಮ ಬಗ್ಗೆ ಏನಿದೆ, ಫ್ಯೂಚರ್ ಹೇಗಿರುತ್ತೆ, ಈ ಕುರಿತಾಗಿ ರೀಡಿಂಗ್ ಮಾಡ್ತಾ ಇರೋದು ನಾನು. ನೈನ್ ಆಫ್ ಸ್ವೋರ್ಡ್ಸ್ ಬರ್ತಾ ಇದೆ ಮತ್ತು ನೈಟ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಲವರ್ಸ್ ಕಾರ್ಡ್ ಇದೆ, ಅದಾದ ನಂತರ ನೈಟ್ ಆಫ್ ಸ್ವೋರ್ಡ್ಸ್ ಬಂದಿದೆ, ಮತ್ತೆ ಎಂಪ್ರೆಸ್ ಕಾರ್ಡ್ ಬರ್ತಾ ಇದೆ. ಒಂದು ರೀತಿಯಾದ ಹಾಟ್ ಅಂಡ್ ಕೋಲ್ಡ್ ರಿಲೇಶನ್ಶಿಪ್ ಅಂತ ಇದನ್ನ ಹೇಳ್ಬೋದು. ಅವರು ಒಂದ್ಸಲ ಇದ್ದಂಗೆ ಇನ್ನೊಂದ್ಸಲ ಇರೋದಿಲ್ಲ. ನಿಮ್ಗೆ ತುಂಬಾ ನೋವು ಕೊಡ್ತಾರೆ, ಹಾಗೆ ನಿಮ್ಮನ್ನ ತುಂಬಾ ಪ್ರೀತಿಸ್ತೀನಿ ಅಂತ ಹೇಳ್ತಾರೆ. ಲೈಕ್ ಒಂದ್ ರೀತಿಯಾದ ಎನರ್ಜಿ ಏನ್ ಹೇಳ್ತಾ ಇದೆ ಅಂದ್ರೆ ನಿಮ್ಮ ಕಡೆಗೆ ಗಮನ ಇದೆ, ಹಾಗೆ ನಿಮ್ಮ ಬಗ್ಗೆ ಅಷ್ಟೇನೆ ಉದಾಸೀನತೆನೂ ಇದೆ. ಸೊ ಒಂಥರ ಮಿಕ್ಸ್ಡ್ ಸಿಗ್ನಲ್ಸ್ ನ ನಿಮಗ್ ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ನಾನು ನಿಮ್ಗೆ ಎಲ್ಲಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇಷ್ಟು ಕಾರ್ಡ್ಸ್ ನಿಮ್ಮ ರೀಡಿಂಗಿಗೆ ಬಂದಿದೆ. ಒಂದೇನಂದ್ರೆ ನೈನ್ ಆಫ್ ಸ್ವೋರ್ಡ್ಸ್ ಬಂದಿರೋದ್ರಿಂದ ನಿಮ್ಗೆ ಪಾಸ್ಟ್ ನಲ್ಲಿ ಅವರು ಒಂದ್ ರೀತಿಯಾದ ಸ್ಟ್ರೆಸ್ನ ಅನುಭವಗಳನ್ನ ಕೊಟ್ಟಿದ್ದಾರೆ, ಬೇಜಾರ್ ಮಾಡಿದ್ದಾರೆ, ಕಾಯಿಸಿದ್ದಾರೆ, ನೋಯಿಸಿದ್ದಾರೆ, ಇದೆಲ್ಲ ಮಾಡಿದ್ದಾರೆ. ಇತ್ತೀಚೆಗೆ ಒಂದ್ ಸ್ವಲ್ಪ ಬದಲಾವಣೆ ನಿಮ್ಮ ಮೇಲೆ ಇದೆ. ಅಂದ್ರೆ ನಿಮ್ಮ ಕಡೆಗೆ ಗಮನ ಇದೆ, ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ, ರಿಲೇಶನ್ಶಿಪ್ ಬೇಕು ಅನ್ನುವಂತಹ ಒಂದು ರಿಯಲೈಸೇಷನ್ ಅವ್ರಿಗೆ ಬರ್ತಾ ಇದೆ. ಮತ್ತು ಇನ್ನ ಫ್ಯೂ ಮೋರ್ ಮಂತ್ಸ್ ರಿಲೇಶನ್ಶಿಪ್ ಒಂದೊಳ್ಳೆ ಟ್ರ್ಯಾಕ್ ಹೋಗುತ್ತೆ ಅಂತಾನೆ ಹೇಳ್ಬೋದು. ಲವರ್ಸ್ ಕಾರ್ಡ್ ಇಸ್ ಅ ಮೇಜರ್ ಆರ್ಕನ ಕಾರ್ಡ್. ಇದ್ರ ಅರ್ಥ ಏನಂದ್ರೆ ಅವ್ರಿಗೆ ನಿಮ್ಮ ಒಂದು ಟೈಮ್ ಎಫರ್ಟ್ಸ್ ಏನ್ ಹಾಕಿದೀರಾ ಅವ್ರ ಕಡೆಗೆ, ಅದ್ರ ಬಗ್ಗೆ ಒಂದು ಪ್ರಾಮುಖ್ಯತೆ ಇದೆ. ಒಂದು ಸೆಲ್ಫ್ ರಿಫ್ಲೆಕ್ಷನ್ ನ ಮಾಡ್ಕೊಂಡಿದ್ದಾರೆ, ಹಾಗೂ ನಿಮ್ಮ ಬಗ್ಗೆ ಒಂದು ಗೌರವನು ಇನ್ಕ್ರೀಸ್ ಆಗಿದೆ ಅಂತ ಹೇಳ್ಬೋದು. ನೈಟ್ ಆಫ್ ಸ್ವೋರ್ಡ್ಸ್ ಬಂದಿರೋದ್ರಿಂದ ಇನ್ನ ಮುಂದೆ ಹೋಗ್ತಾ ಹೋಗ್ತಾ ಎಫರ್ಟ್ಸ್ ಹಾಕ್ತಾರೆ. ಈ ರಿಲೇಶನ್ಶಿಪ್ ನ ಉಳಿಸ್ಕೊಳಕ್ ಎಲ್ಲಾ ರೀತಿಯಾದ ಪ್ರಯತ್ನ ಪಡ್ತಾರೆ. ನೋವು ಕೊಟ್ಟಿದ್ದಾರೆ, ಹಾಗೂ ಅವರು ಬದಲಾಗ್ಬೇಕು ಅನ್ನೋ ಮನಸ್ಥಿತಿನಲ್ಲೂ ಇದ್ದಾರೆ ಅಂತಾನೆ ಹೇಳ್ತೀನಿ. ಎಂಪ್ರೆಸ್ ಬಂದಿರೋದ್ರಿಂದ ಅವ್ರು ನಿಮ್ಮ ಜೊತೆ ಫ್ಯೂಚರ್ ನ ನೋಡ್ತಾ ಇದ್ದಾರೆ. ಅಕಸ್ಮಾತ್ ಈ ರಿಲೇಶನ್ಶಿಪ್ ನಲ್ಲಿ ಮದುವೆ ಆಗಿಲ್ಲ, ಮದುವೆ ಇಲ್ಲ, ಇನ್ವಾಲ್ವ್ಮೆಂಟ್ ಇಲ್ಲ, ಅಥವಾ ರಿಲೇಶನ್ಶಿಪ್ ಇಲ್ಲ ಅಂದ್ರೆ ಅದೆಲ್ಲ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮದುವೆ ಆಗೋಗಿದೆ ಈ ವ್ಯಕ್ತಿ ಜೊತೆ ಅಂದ್ರೆ ನೀವಿನ್ನ ಒಳ್ಳೆಯ ಬದಲಾವಣೆನ ನೋಡ್ತೀರಾ. ಬಿಕಾಸ್ ಪ್ರೆಗ್ನೆನ್ಸಿ ಕಾರ್ಡ್ ಬಂದಿರೋದ್ರಿಂದ ಅವರು ಅವರ ಫ್ಯೂಚರ್ನ ಹೀಗೆ ನಿಮ್ ಜೊತೆ ನೋಡ್ತಾ ಇದ್ದಾರೆ. ನನ್ ಮಗು ಆಗ್ಬೇಕು ಇವ್ರ ಜೊತೆ, ಈ ತರ ಆಸೆ ಕನಸುಗಳನ್ನ ಇಟ್ಕೊಂಡಿದ್ದಾರೆ, ಹಾಗೂ ಪ್ಯಾಷನೇಟ್ ಆಗಿದ್ದಾರೆ. ಸೊ ಮೊದ್ಲು ಹೇಗಿದ್ರು, ಮೊದ್ಲು ಯಾವ ರೀತಿಯಾದ ನೋವನ್ನ ನಿಮ್ಗೆ ಕೊಟ್ಟಿದ್ರು, ಆ ವಿಚಾರದಲ್ಲಿ ಅವ್ರು ಬದಲಾಗ್ಬೇಕು ಅನ್ನುವಂಥ ಮನಸ್ಥಿತಿಲಿದ್ದಾರೆ. ಅವರು ನಿಮ್ಮಿಂದ ಒಂದು ಸೆಕೆಂಡ್ ಚಾನ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ನೀವು ಕೊಡ್ಬೋದಾ ಅಂತ ಕೇಳಿದ್ರೆ ನಾನು ಕೊಡ್ಬೋದು ಅಂತಾನೆ ಹೇಳ್ತೀನಿ. ಬಿಕಾಸ್ ಪೂರಕವಾಗಿ ಬಂದಿದೆ ರೀಡಿಂಗ್ ನಲ್ಲಿ ಎಲ್ಲಾ ಕಾರ್ಡ್ಸು. ಯು ಆರ್ ವರ್ದಿ ಆಫ್ ಲವ್, ಹಾಗೂ ಅವ್ರಿಗೂ ಅರ್ಥ ಆಗಿದೆ ನಿಮ್ಗೆ ಇದು ನಿಮ್ಗೆ ಪ್ರೀತಿ ಮಾಡೋದು ಎಷ್ಟು ಮುಖ್ಯ ಇದೆ, ಹಾಗೂ ನೀವು ಹಾಗೆ ಅವ್ರನ್ನ ನೋಡ್ಕೊಂಡಿದ್ದೀರಾ ಅನ್ನುವಂಥ ಒಂದು ಅರಿವು ಇದೆ. ಸೊ ನಾನು ಟ್ರೀಟ್ ಮಾಡ್ಲೇಬೇಕು ಇವ್ರನ್ನ, ಇಲ್ಲ ಅಂದ್ರೆ ಬಿಟ್ಟು ಹೋಗ್ಬಿಡ್ತಾರೆ ಅನ್ನೋ ಭಯ ಕೂಡ ಬಂದಿದೆ. ಸೊ ಯು ಆರ್ ವರ್ದಿ ಆಫ್ ಲವ್ ಅಂತ ಬರ್ತಾ ಇದೆ. ಮತ್ತು ಡೈರಿಂಗ್ ಅಂಡ್ ಚಾರ್ಮಿಂಗ್ ಲವ್. ಸೊ ಐ ಸಿ ಕಪಲ್ಸ್ ಖುಷಿಯಾಗಿದ್ದಾರೆ, ಎಲ್ಲೋ ಆಚೆ ಹೋಗಿದ್ದಾರೆ, ಆ ತರದ ಒಂದು ಎಕ್ಸ್ಪೀರಿಯನ್ಸ್ ನ ಅವ್ರು ನಿಮಗೆ ಕೊಡ್ತಾರೆ. ಪ್ಲಾನ್ ಮಾಡ್ತಾರೆ, ಟ್ರಿಪ್ ನ ಪ್ಲಾನ್ ಮಾಡ್ತಾರೆ, ಟ್ರಾವೆಲ್ ಮಾಡ್ತಾರೆ ನಿಮ್ ಜೊತೆ.
ಮತ್ತು 10 of Cups ಬಂದಿರೋದ್ರಿಂದ ಒಂದು ಹ್ಯಾಪಿ ಫ್ಯಾಮಿಲಿ ಅಂತಾನೆ ಹೇಳ್ತೀನಿ. ರಿಲೇಶನ್ಶಿಪ್ ಪ್ರೆಸೆಂಟ್ ಪಾಸ್ಟ್ ಗಿಂತ ಫ್ಯೂಚರ್ ಸೆಕ್ಯೂರ್ಡ್ ಆಗಿರುತ್ತೆ. ನೀವು ಅವರು ಬಹಳ ಖುಷಿಯಾಗಿರ್ತೀರಾ ಒಟ್ಟಿಗೆ, ಮೆಮರೀಸ್ ಕ್ರಿಯೇಟ್ ಮಾಡ್ತೀರಾ. ಆನ್ ದ ಹೋಲ್ ಅಮೇಸಿಂಗ್ ರೀಡಿಂಗ್ ಅಂತ ಹೇಳ್ತೀನಿ. ನಾನೇನು ನೆಗೆಟಿವ್ಸ್ ನೋಡಿಲ್ಲ. ನೆಗೆಟಿವ್ಸ್ ಏನೇ ಇದ್ರು ನೀವು ಪಾಸ್ಟ್ ನಲ್ಲೇ ನೋಡಿದೀರಾ, ಅನುಭವಿಸ ಆಗ್ಬಿಟ್ಟಿದೆ ಅದೆಲ್ಲ. ಒಂದು ಕೆಟ್ಟ ಅನುಭವಗಳು, ಒಂದು ಚಾಪ್ಟರ್ ಇತ್ತಲ್ಲ ಅದೊಂಥರ ಕ್ಲೋಸ್ ಚಾಪ್ಟರ್ ಆಗಿದೆ ಪಾಸ್ಟ್ ನಲ್ಲಿ. ಇನ್ನ ಏನೇ ಆದ್ರೂ ಒಳ್ಳೇದೇ ಆಗುತ್ತೆ ಅಂತ ಹೇಳ್ತೀನಿ. ಸೊ ಬೇಸಿಕ್ಲಿ ರೀಡಿಂಗ್ ಇಸ್ ಸೇಯಿಂಗ್ ದಟ್ ಚೆನ್ನಾಗಿರ್ತೀರಾ, ಹಾಗೂ ಫ್ಯೂಚರ್ ಬಹಳ ಒಳ್ಳೆಯ ಅನುಭವಗಳು ನಿಮ್ಗೆ ಅವ್ರು ಕೊಡ್ತಾರೆ, ಪರ್ಸನ್ ಆಫ್ ಇಂಟ್ರೆಸ್ಟ್ ಕೊಡ್ತಾರೆ ಅಂತ ತೋರಿಸ್ತಾ ಇದೆ. ಆನ್ ದ ಹೋಲ್ ಬೆಸ್ಟ್ ರೀಡಿಂಗ್ ಅಂತ ಹೇಳ್ತೀನಿ. ಸೊ ಎಸ್, ಇಂಟೆನ್ಷನ್ಸ್ ನಿಮ್ಮ ಕಡೆಗೇನೆ ಇದೆ, ಒಳ್ಳೇದೇ ಆಗುತ್ತೆ ಅಂತ ಹೇಳ್ತೀನಿ. ಅಂಡ್ ರಿಲೇಶನ್ಶಿಪ್ ಸೇಫ್ ಅಂಡ್ ಸೆಕ್ಯೂರ್ಡ್ ಆಗಿದೆ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಸೊ ಸೆಕೆಂಡ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಈ ಒಂದು ಕಾರ್ಡ್ ಪೈಲ್ನ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ ಈಗ ಮಾಡ್ತಾ ಇದ್ದೀನಿ. ಫ್ಯೂಚರ್ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಏನಿದೆ ಫ್ಯೂಚರ್ನಲ್ಲಿ, ಮತ್ತು ಅವ್ರ ಇಂಟೆನ್ಷನ್ಸ್ ಏನಾಗಿದೆ, ಔಟ್ಕಮ್ ಏನಾಗಿದೆ ಈ ರಿಲೇಶನ್ಶಿಪ್ ವಿಚಾರವಾಗಿ ನಾನು ರೀಡಿಂಗ್ನ ಮಾಡ್ತಾ ಇದ್ದೀನಿ. ಮತ್ತೊಂದಷ್ಟು ರೊಮ್ಯಾನ್ಸ್ ಏಂಜಲ್ ಮೆಸೇಜಸ್ನ ಕೂಡ ನಾನು ತೆಗಿತಾ ಇದ್ದೀನಿ ನಿಮಗೋಸ್ಕರ. ಸೊ ಫಸ್ಟ್ ಇದನ್ನ ನೋಡೋಣ. ಕ್ವೀನ್ ಆಫ್ ವಾಂಡ್ಸ್ ಬರ್ತಾ ಇದೆ, 8 of Pentacles ಬರ್ತಾ ಇದೆ, ಅದಾದ ನಂತರ 5 of Wands ಬರ್ತಾ ಇದೆ, 3 of Cups ಬರ್ತಾ ಇದೆ, ಮತ್ತು Ace of Pentacles ಬರ್ತಾ ಇದೆ. ಒಂದಷ್ಟು ಭಿನ್ನಾಭಿಪ್ರಾಯಗಳು ಇದೆ ಈ ರಿಲೇಶನ್ಶಿಪ್ ನಲ್ಲಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಅಂತ ಹೇಳ್ಬೋದು. ಯು ಕ್ಯಾನ್ ಡೂ ದಿಸ್ ಕಾರ್ಡ್ ಬರ್ತಾ ಇದೆ. ಟ್ವಿನ್ ಫ್ಲೇಮ್ ಸ್ಟೇಜಸ್ ಬರ್ತಾ ಇದೆ. ನೀವು ಅವರು ಅರ್ಥ ಮಾಡ್ಕೊಳ್ಳುವಂತ ಸ್ಟೇಜ್. ಮತ್ತು ಟ್ವಿನ್ ಫ್ಲೇಮ್ ಸ್ಟೇಜಸ್ ಅಂದಾಗ ಏನಾಗುತ್ತೆ ಅಂದ್ರೆ ಒಂದ್ ರೀತಿಯಾದ ರಿಫ್ಲೆಕ್ಷನ್ ನ ಮಾಡ್ಕೊಳ್ತಾ ಇದ್ದೀರಾ, ಹಾಗೂ ನಿಮ್ಮ ತಪ್ಪುಗಳನ್ನ ಅವರು ನೋಡ್ತಾ ಇದಾರೆ, ಅವರ ತಪ್ಪುಗಳನ್ನ ನೀವು ನೋಡ್ತಾ ಇದ್ದೀರಾ. ಪ್ಲೇಯರ್ ಕಾರ್ಡ್ ಬರ್ತಾ ಇದೆ. ಅವರು ಸ್ವಲ್ಪ ಈಸಿಯಾಗೂ ರಿಲೇಶನ್ಶಿಪ್ ನ ತಗೊಳ್ತಾ ಇದ್ದಾರೆ. ಓಕೆ, 5 of Swords ಮತ್ತೆ 5 of Wands ಬಂದಿದೆ. ಡಿಸ್ಪ್ಯೂಟ್ಸ್ ಅಂಡ್ ಸ್ಯಾಬೊಟೇಜಿಂಗ್ ಅಂದ್ರೆ ಅವರು, ನಾನು ಆಗ್ಲೇ ಹೇಳಿದಿನಲ್ಲ, ನಿಮ್ಮ ಹತ್ರ ಅಷ್ಟು ಸೀರಿಯಸ್ ಆಗೂ ಇಲ್ಲ. 3 of Cups ಬಂದಿರೋದ್ರಿಂದ ಬೇರೆಯವ್ರನ್ನ ಮಾತಾಡ್ಸೋದು, ಬೇರೆಯವ್ರ ಜೊತೆ ಚಾಟ್ ಮಾಡೋದು, ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ. ನಿಮ್ಗೆ ಇದು ಗೊತ್ತಿರ್ಬೇಕು, ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳೋದು ಇಂಪಾರ್ಟೆಂಟ್. ಟೆಂಪರೆನ್ಸ್ ಬಂದಿರೋದ್ರಿಂದ ಬ್ಯಾಲೆನ್ಸ್ಡ್ ಅಂಡ್ ಬ್ಲಿಸ್ಫುಲ್ ಲವ್ ಅಂತ ಹೇಳ್ತಾ ಇದ್ದೀನಿ. ಇದು ಫ್ಯೂಚರ್ ಕಾರ್ಡ್ ಆಗಿದೆ. ಸೊ ಕಾನ್ಫ್ಲಿಕ್ಟ್ಸ್ ಏನಕ್ಕೆ ಬರ್ತಾ ಇದೆ, ಮೂರನೇ ವ್ಯಕ್ತಿಗೆ ಇಂಪಾರ್ಟೆನ್ಸ್ ಕೊಡೋದು, ಪ್ಲೇಯರ್ ಬಿಹೇವಿಯರ್ ಇದೆ ಇವರಲ್ಲಿ, ನೀವು ಇಷ್ಟಪಡುವ ವ್ಯಕ್ತಿಯಲ್ಲಿ. 3 of Cups ಬಂದಿರೋದ್ರಿಂದ ಬೇರೆ ವ್ಯಕ್ತಿಯ ಕಡೆಗೆ ಡಿಸ್ಟ್ರಾಕ್ಷನ್ ಆಗೋದು, ಅವ್ರ ಕಡೆಗೆ ಗಮನ ಹರಿಸೋದು, ನೀವು ಬೇಕು ಅವ್ರಿಗೆ, ಆದ್ರೂ ನಿಮ್ಮನ್ನು ಹೊರತುಪಡಿಸಿ ಬೇರೆ ವ್ಯಕ್ತಿಗೆ ಅವರು ಅಟ್ಯಾಚ್ ಆಗ್ತಾ ಇದ್ದಾರೆ. ಇದೆಲ್ಲ ಗೊಂದಲಗಳು ಇದೆ. ಈ ತರ ಕನ್ಫ್ಯೂಷನ್ ಅಲ್ಲಿ ನಿಮ್ಮ ಪರ್ಸನ್ ಆಫ್ ಇಂಟ್ರೆಸ್ಟ್ ಇದ್ದಾರೆ ಅಂತ ಹೇಳ್ತಿದ್ದೀನಿ. ಆದ್ರೆ ಕ್ವೀನ್ ನೀವೇ ಆಗಿರೋದು, ಯು ಆರ್ ದ ಕ್ವೀನ್ ಫಾರ್ ದಿಸ್ ರಿಲೇಶನ್ಶಿಪ್. ನಾನೇನು ಪ್ರಾಬ್ಲಮ್ಸ್ ಬರೋದ್ ನೋಡ್ತಾ ಇದ್ದೀನಿ, ಆದ್ರೆ ಫ್ಯೂಚರ್ ನಲ್ಲಿ ಅವರು ನೀವೇ ಬೇಕು ಅನ್ನುವಂತ ಒಂದು ಡಿಸಿಷನ್ ನ ತಗೊಳ್ತಾರೆ. ಇವಾಗ ಏನೇ ಒಂದು ಪ್ರಾಬ್ಲಮ್ ಬರ್ಬೋದು, ಏನೇ ಒಂದು ಡಿಸ್ಟ್ರಾಕ್ಷನ್ ಅನುಭವಿಸ್ಬೋದು ನೀವು. ಆ ಡಿಸ್ಟ್ರಾಕ್ಷನ್ ಇಂದ ನಿಮ್ಮ ರಿಲೇಶನ್ಶಿಪ್ ಏನು ಮೇಜರ್ ಆಗಿ ಒಂದು ಪ್ರಾಬ್ಲಮ್ಯಾಟಿಕ್ ಸೈಕಲ್ಗೆ ಹೋಗೋದಿಲ್ಲ. ಬಟ್ ಆದ್ರೂ ಕೂಡ ಈ ಒಂದು ಟ್ವಿನ್ ಫ್ಲೇಮ್ ಸ್ಟೇಜ್ ಬಂದಾಗ ಏನಾಗುತ್ತೆ ಅಂದ್ರೆ ಟಫ್ ಸಿಚುವೇಶನ್ ಅಂತ ಹೇಳ್ತೀವಿ, ಈಸಿ ಆಗಿರೋದಿಲ್ಲ. ಯಾಕೆಂದ್ರೆ ಅವರು ತಪ್ಪುಗಳನ್ನ ಮಾಡ್ತಾರೆ, ನೀವು ತಪ್ಪುಗಳನ್ನ ಮಾಡುವ ಸಂಭವಗಳಿದೆ, ಹಾಗೂ ಇಬ್ರು ಫಾರ್ಗಿವಿಂಗ್ ಸ್ಟೇಜಸ್ ನಲ್ಲೂ ಇರ್ಬೇಕಾಗತ್ತೆ. ಯಾಕಂದ್ರೆ ಒಂದು ಓಪನ್ ಬುಕ್ ಆಗ್ತಾ ಇದೀರಾ ನೀವು ಮತ್ತು ನಿಮ್ಮ ಪಾರ್ಟ್ನರ್. ಒಂದಷ್ಟು ಪ್ರಾಬ್ಲಮ್ಸ್ ನ ನೀವು ನೋಡ್ತೀರಾ, ಹಾಗೆ ಅವರು ನಿಮ್ಮಲ್ಲಿ ಪ್ರಾಬ್ಲಮ್ಸ್ ನ ನೋಡ್ತಾರೆ. ಇದು ಒಂದು 5 ತಿಂಗಳು ಇಬ್ರಿಗೂ ಕಷ್ಟವಾಗೇ ಇರುತ್ತೆ. ಬಟ್ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಇಬ್ರು ಕ್ಷಮಿಸ್ಬೇಕಾಗತ್ತೆ, ಹಾಗೂ ಅರ್ಥ ಮಾಡ್ಕೋಬೇಕಾಗತ್ತೆ. ಮನುಷ್ಯ ಆದ್ಮೇಲೆ ತಪ್ಪು ಮಾಡೇ ಮಾಡ್ತಾರೆ. ಆಸ್ ಐ ಟೋಲ್ಡ್, ದಿಸ್ ಪರ್ಸನ್ ಆಫ್ ಇಂಟ್ರೆಸ್ಟ್, ನೀವ್ ಯಾರನ್ನ ಇಷ್ಟಪಡ್ತಾ ಇದೀರಾ ಅವ್ರಿಗೆ ಪ್ಲೇಯರ್ ಅಂದ್ರೆ ಸ್ವಲ್ಪ ಹುಡುಗಾಟಿಕೆ, ಬೇರೆಯವ್ರ ಜೊತೆಗೆ ಕ್ಲೋಸ್ ಆಗೋದು, ಈ ತರದೆಲ್ಲ ಅವರು ಈಸಿಯಾಗಿ ತಗೊಳ್ತಾರೆ. ಏನಾಯ್ತು, ಯಾರ ಜೊತೆ ಆದ್ರೂ ಕ್ಲೋಸ್ ಆದ್ರೆ ಏನಾಯ್ತು, ಈ ತರ ಯೋಚನೆ ಮಾಡ್ತಾ ಇದಾರೆ ಅವರು ನಿಮ್ಮ ರಿಲೇಶನ್ಶಿಪ್ ಬೇಕು ಅಂದ್ರೂ ಕೂಡ ಇದೂನು ಪ್ರಾಬ್ಲಮ್ ಯಾಕೆ ಆಗ್ಬೇಕು ಅನ್ನೋ ರೀತಿಯಾದ ಸಮಜಾಯಿಷಿನ ಕೊಡ್ತಾ ಇದ್ದಾರೆ. ಅದ್ ನಿಮ್ಗೆ ಇರುಸು ಮುರುಸು ಆಗ್ತಾ ಇದೆ, ಅದ್ ನಿಮ್ಗೆ ಬೇಜಾರ್ ಮಾಡ್ತಾ ಇದೆ. ಅವ್ರ ಪ್ರಕಾರ ನೀವ್ ಅವ್ರನ್ನ ಕಟ್ ಹಾಕೋ ಹಾಗೆ, ನೀವ್ ಒಂಥರ ಪಾಸಿಟಿವ್ ಆಗಿದ್ದೀರಾ ಅನ್ನೋ ಹಾಗೆ ಅವ್ರು ಮಾತಾಡ್ತಾರೆ, ನಿಮ್ಮ ಪರ್ಸನ್ ಆಫ್ ಇಂಟ್ರೆಸ್ಟ್. ಮತ್ತು ತುಂಬಾ ಕಂಟ್ರೋಲ್ ಮಾಡ್ತೀರಾ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಈ ತರ ಎಲ್ಲ ಪ್ರಾಬ್ಲಮ್ಸ್ ಹೇಳದ್ನಲ್ಲ, ಒಂದ್ 5 ತಿಂಗಳು ಇರುತ್ತೆ. ಬಟ್ ಈ ಸ್ಟೇಜ್ ನ ಇಬ್ರು ಕೂಡ ಪಾಸ್ ಆಗ್ತೀರಾ.
ಈ ಸ್ಟೇಜ್ ಇಬ್ಬರು ಒಂದು ಸ್ಟ್ರಾಂಗ್ ರಿಲೇಶನ್ಶಿಪ್ಗೆ ಬರೋಕೆ ಒಂದು ಒಳ್ಳೆಯ ಅವಕಾಶ ಅಂತಾನೆ ಹೇಳ್ತೀನಿ. ಆದ್ರೆ ಮೊಂಡಾಟಿಕೆ ಬಿಟ್ಟು, ಈಗೋನ ಬಿಟ್ಟು ಇಬ್ರು ಅರ್ಥ ಮಾಡ್ಕೊಂಡು ಮುಂದೆ ಹೋದ್ರೆ ಖಂಡಿತವಾಗ್ಲೂ ರಿಲೇಶನ್ಶಿಪ್ ಇನ್ನ ಚೆನ್ನಾಗೇ ಇರುತ್ತೆ. ನಾನೇನು ಮೇಜರ್ ಬ್ರೇಕ್ ನೋಡ್ತಾ ಇಲ್ಲ. ಆದ್ರೆ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಎಚ್ಚರಿಕೆ ಖಂಡಿತವಾಗ್ಲೂ ಈ ರಿಲೇಶನ್ಶಿಪ್ ನಲ್ಲಿ ನಾನು ನಿಮ್ಗೆ ಕೊಡಬಹುದು. ಹುಷಾರಾಗೇ ಇರಿ. ಹಾಗೂ ನೀವು ಅವ್ರಿಗೆ ಕ್ಷಮಿಸ್ಬೇಕಾಗತ್ತೆ. ಯಾಕಂದ್ರೆ ಕೆಲವು ತಪ್ಪುಗಳನ್ನ ಅವ್ರು ಮಾಡ್ತಾರೆ ಅಪ್ಕಮಿಂಗ್ ಮಂತ್ಸ್ ನಲ್ಲಿ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.